Hello everyone, welcome back Search Creator YouTube ಚಾನಲ್. ಓಕೆ, ಸೊ ಇದುವರೆಗೂ ನಾವು ಯಾವುದೇ ಥರದ ಫೋರ್ತ್ ಸೆಮಿಸ್ಟರ್ಗೆ ವಿಡಿಯೋ ಮಾಡಿರಲ್ಲ. ಫೋರ್ತ್ ಸೆಮಿಸ್ಟರ್ ಅದು ಮೈಕ್ರೋ ಕಂಟ್ರೋಲ್ ಈ ಸಬ್ಜೆಕ್ಟ್ಗೆ ವಿಡಿಯೋ ಮಾಡಿರಲ್ಲ. ಸೊ ಫಾರ್ ದಿ ಫಸ್ಟ್ ಟೈಮ್ ಈಗ ವಿಡಿಯೋ ಮಾಡ್ತಾ ಇರೋದು. ಸೊ ಈ ಮಾಡಲ್ ಕ್ವಶನ್ ಪೇಪರ್ ಹೋಗಿ ನಿಮ್ಮ ಹತ್ರ ಇದೆ ಅನ್ಕೋತೀನಿ. ಸೊ ಯಾರ ಹತ್ರ ಆಲ್ರೆಡಿ ಇದೆ, ಸೊ ಬೆಸ್ಟ್ ಆಗಿ ನೀವು ಅದನ್ನ ಓದ್ಕೊಳ್ಳಿ. ಸೊ ಓಕೆನಾ. ಸೊ ಎಲ್ಲಾ ಮಾಡಲ್ ಕ್ವಶನ್ ಪೇಪರ್ ಅಲ್ಲೂ ಕಾಮನ್ ಆಗಿ ಏನಂದ್ರೆ, ಸೊ ಕ್ವಶನ್ ಕೊಟ್ರ ಕ್ವಶನ್ಸ್ ತರಾನೇ ಕ್ವಶನ್ ನ ಎಕ್ಸಾಮ್ ಅಲ್ಲಿ ಕೇಳದ. ಲೈಕ್ ನೋಡಿ, ಸೊ ಇದು ಈ ಕ್ವಶನ್ ರಿಪೀಟ್ ಆಗಿದೆ ಎಕ್ಸಾಮ್ ಅಲ್ಲಿ. ಬಟ್ ಏನಂದ್ರೆ ಒಂದೇ 10 ಮಾರ್ಕ್ಸ್ ಮಾತ್ರ ರಿಪೀಟ್ ಆಗಿದೆ. ಸೊ ಇದು ರಿಪೀಟ್ ಆಗಿಲ್ಲ. ಫಾರ್ ಎಕ್ಸಾಂಪಲ್ ನನಗೆ ತೋರಿಸ್ತೀನಿ ನೋಡಿ, ಲಾಸ್ಟ್ ನಿಮ್ ಸೀನಿಯರ್ಸ್ ಬರ್ದಿರೋ ಮಾಡಲ್ ಕ್ವಶನ್ ಪೇಪರ್ ಅಂದ್ರೆ ಎಕ್ಸಾಮ್ ಪೇಪರ್ ನಿಮಗೆ ತೋರಿಸ್ ನೋಡಿ. ಸೊ ಇದು ನಿಮ್ಮ ಸೀನಿಯರ್ಸ್ ಬರ್ದಿರೋ ಪೇಪರ್ ನೋಡಿ. ಇದ್ರೊಳಗೆ ಏನ್ ಕೊಟ್ಟಿದ್ರು ಅವರು, ಎಕ್ಸ್ಪ್ಲೈನ್ ದಿ ಆರ್ಕಿಟೆಕ್ಚರ್ ಆಫ್ ಆರ್ಮ್ ಡಿವೈಸ್ ವಿತ್ ನೀಟ್ ಡಯಾಗ್ರಾಮ್. ಸೊ ಅದೆಲ್ಲಿದೆ, ಇಲ್ಲಿದೆ ಅಷ್ಟೇ, ವಿತ್ ನೀಟ್ ಡಯಾಗ್ರಾಮ್ ಒಂದಿದೆ. ಮತ್ತೆ ಇದೊಂದು ರಿಪೀಟ್ ಆಗಿದೆ, ಯಾವುದು ಇದು ಸ್ಕೀಮ್ ಆಫ್ ಸೊ ಇದು ರಿಪೀಟ್ ಆಗಿರೋದು. ಒಂದ್ ಎರಡೇ ಕೊಟ್ರ ತರನೇ ಮಾಡಲ್ ಕ್ವಶನ್ ಪೇಪರ್ ಏನ್ ಕ್ವಶನ್ ಕೊಟ್ಟಿರ್ತಾರೆ ಅದೇ ತರನೇ ಎಕ್ಸಾಮ್ ಅಲ್ಲಿ ಹಾಲ್ ಒಳಗೆ ಅನ್ಎಕ್ಸ್ಪೆಕ್ಟೆಡ್ ಕ್ವಶನ್ ಕೇಳ್ತಾರೆ. ಸೊ ನೀವು ಮಾಡಲ್ ವೈಸ್ ನೋಟ್ಸ್ ಕೂಡ ಓದ್ಬೇಕು. ಮತ್ತೆ ಸೊ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ನ ಇಟ್ಕೋಬೇಕು. ಎಸ್ಪೆಷಲಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಅಂದ್ರೆ 21 ಸ್ಕೀಮ್ ಇಂದನೂ ಕೂಡ ನೀವು ಕ್ವಶನ್ ಪೇಪರ್ ಇಟ್ಕೋಬೇಕು. ಅಂದ್ರೆ 18 ಸ್ಕೀಮ್ ಇಂದ ಕೂಡ ಕ್ವಶನ್ ಪೇಪರ್ ಇಟ್ಕೋಬೇಕು. ಹಾಗಾದ್ರೆ ಮಾತ್ರನೇ ಪಾಸ್ ಆಗ್ತೀರಾ ಅಂತ ತುಂಬಾ ಜನ ಹೇಳಿರ್ತಾರೆ. ಬಟ್ ಆ ತರ ಏನಿಲ್ಲ. ಸೊ ಪ್ರೀವಿಯಸ್ ಅಲ್ಲಿ ನೀವು ಪ್ರೀವಿಯಸ್ ಎಕ್ಸಾಮ್ ಲೈಕ್ ನೋಡಿ, ಈಗ ನಾನೊಂದು ಸ್ಕೀಮ್ ಆಫ್ ಎವಾಲ್ಯೂಷನ್ ಡೌನ್ಲೋಡ್ ಮಾಡಿದೆ ನೋಡಿ. ಇದು ಸ್ಕೀಮ್ ಆಫ್ ಎವಾಲ್ಯೂಷನ್ ಇದೊಂದು, ಮತ್ತೆ ಈ ಮಾಡಲ್ ಕ್ವಶನ್ ಪೇಪರ್ ಇಷ್ಟೇ. ಇಷ್ಟು ಓದಿದ್ರೆ ಸಾಕು, ನೀವು ಆಲ್ಮೋಸ್ಟ್ ಒಂದು 80 ಮಾರ್ಕ್ಸ್ ನ ನೀವು ತಗೋತೀರಾ. ಸೊ ನೀವು ಪಾಸ್ ಆಗೋದಕ್ಕೆ ಮತ್ತೆ ಸ್ಕೋರ್ ಮಾಡೋದಕ್ಕೆ ಇದೊಂದು ಬೆಸ್ಟ್ ಸೊಲ್ಯೂಷನ್. ಓಕೆನಾ. ಸೊ ನೀವೇನ್ ಮಾಡ್ಬೇಕು ಅಂದ್ರೆ, ಸೊ ಜಸ್ಟ್ ಇದನ್ನ ಸ್ವಲ್ಪ ನೋಡ್ಕೋಬೇಕು. ನಿಮ್ಗೆ ಆಲ್ಮೋಸ್ಟ್ ಯಾವಾಗ 3ನೇ ತಾರೀಕು ಎಕ್ಸಾಮ್ ಇದೆ. ಸೊ 3ನೇ ತಾರೀಕು 7ನೇ ತಿಂಗಳಲ್ವಾ. ಸೊ 3ನೇ ತಾರೀಕು ಎಕ್ಸಾಮ್ ಇದೆ. ಸೊ ನೀವು ಈ ಪೇಪರ್ ನ ಒಂದ್ಸಲ ಕನ್ನಡಿಸಿದ್ರೆ ಸಾಕು. ಇಲ್ಲೇನ್ ಕ್ವಶನ್ಸ್ ಇದಾವ ಇಷ್ಟು ಕ್ವಶನ್ಸ್ ಕನ್ನಡಿಸಿದ್ರೆ ಸಾಕು. ಮತ್ತೆ ಸೊ ನಾನೀಗ ಎಕ್ಸ್ಪ್ಲೈನ್ ಮಾಡೋ ಸ್ಕೀಮ್ ಆಫ್ ಎವಾಲ್ಯೂಷನ್ ಅದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಿದ್ರೆ ಸಾಕು. ಜಸ್ಟ್ ಟರ್ನ್ ಮಾಡಿ ಒಂದ್ ಸ್ವಲ್ಪ ಓದ್ಕೊಂಡ್ರೆ ಸಾಕು, ನೀವು ಆಲ್ಮೋಸ್ಟ್ ಪಾಸ್ ಆಗಿ ಸ್ಕೋರು ಕೂಡ ಮಾಡ್ತೀರಾ. 60 ಇಲ್ಲ 80 ಸ್ಕೋರ್ ಮಾಡ್ತೀರಾ. ನಾನು ಅಷ್ಟು ಕೊಡ್ತೀನಿ. ಸೊ ಈಗ ಮೊದಲನೇದಾಗಿ ಮಾಡಲ್ 1 ನೋಡೋಣ ತಗೋಣ. ನೋಡಿ ಮಾಡಲ್ 1 ನಲ್ಲಿ ಸೊ ಈ ತರ ಇರುತ್ತೆ. 1A ಮತ್ತೆ 1AB 2AB ಈ ತರ ಇರುತ್ತೆ. ನೀವು ಇದ್ರಾಗ ನೋಡ್ಬೋದು, ಎಕ್ಸ್ಪ್ಲೇನ್ ಆರ್ಕಿಟೆಕ್ಚರ್ ಆಫ್ ಆರ್ಮ್ ಬೇಸ್ಡ್ ಡಿವೈಸ್ ವಿತ್ ನೀಟ್ ಡಯಾಗ್ರಾಮ್. ಇದು 10 ಮಾರ್ಕ್ಸ್ ಕೇಳಿದ್ರೆ ಈ ಕ್ವಶನ್ ಅನ್ನ ಯಾವ ತರ ನೀವು ಆನ್ಸರ್ ಮಾಡೋದಕ್ಕೆ, ಇದಕ್ಕೆ ನಿಮ್ ಕಾಲೇಜಲ್ಲಿ ಆಲ್ಮೋಸ್ಟ್ ಹೇಳ್ಕೊಟ್ಟಿರ್ತಾರೆ. ಬಟ್ ನಾನು ಸಿಂಪಲ್ ಆಗಿ ಇದಕ್ಕೆ ಸಿಂಪಲ್ ಆಗಿ ಹೇಳ್ಕೊಡ್ತೀನಿ. ಎಕ್ಸಾಮ್ ಅಲ್ಲಿ ನೀವು ಯಾವ ತರ ಬರೀಬೇಕು ಅನ್ನೋದನ್ನ ಹೇಳ್ಕೊಡ್ತೀನಿ ನೋಡಿ. ಇದಕ್ಕೆ ನೀವೇನ್ ಮಾಡ್ಬೇಕಾಗಿಲ್ಲ, ಜಸ್ಟ್ ಏನ್ ಡಯಾಗ್ರಾಮ್ ಇದೆ, ನಾನು ಇದೇ ಡಯಾಗ್ರಾಮ್ ನೋಡಿ, ಇವರು ಈ ತರ ಡಯಾಗ್ರಾಮ್ ಹಾಕಿದ್ರೆ. ಸೊ ಇದು ಅವ್ರ ಎಕ್ಸಾಮ್ ಪರ್ಪಸ್ ಹಾಕೊಂಡಿರೋದು. ಇಷ್ಟು ಬರೆದ್ರೆ ಸಾಕು ಅವ್ರಿಗೆ. ಈ ನೀವು ಬರೆಯೋ ಆನ್ಸರ್ಸ್ ಅಲ್ಲಿ ಏನು ಒಂದ್ 2 ಶೀಟ್ 3 ಶೀಟ್ ಬರೀತಿರಲ್ವಾ ನೀವು, ಅಂದ್ರೆ SLC ಬರ್ದಿರ್ತಾರಲ್ಲ, PU ಬರ್ದಿರ್ತಾರೋ ಎಲ್ಲಾದ್ರೂ ಬರ್ದಿರ್ತಾರಲ್ವಾ. ಸೊ ನಿಮ್ಮ ಪ್ರೀವಿಯಸ್ ಹಿಸ್ಟ್ರಿಲಿ ಸೊ ಆ ತರ ಬರೆಯುವಾಗಿಲ್ಲ. ವೇಟು ಇದಲ್ಲಿ ಯಾವ ತರ ಬರೀಬೇಕು ಅಂದ್ರೆ ಪಾಯಿಂಟ್ ವೈಸ್ ಬರೀಬೇಕು. ಮತ್ತೆ ಕ್ಲಿಯರ್ ಆಗಿ ಅರ್ಥ ಆಗ್ಬೇಕು ಅವ್ರಿಗೆ. ಸೊ ನೀವು ಏನಾದ್ರೂ ಅಂದ್ರೆ ಲೈಕ್ ಯಾವ ತರ ಅಂದ್ರೆ ಏನಾದ್ರೂ ಬರ್ದಿರಿ ಅದ್ರೊಳಗೆ, ಆಯ್ತಾ. ಕಂಟೆಂಟ್ ಏನಾದ್ರು ಬರ್ದಿರಿ, ಬಟ್ ಪಾಯಿಂಟ್ ವೈಸ್ ಇರ್ಲಿ ಮತ್ತೆ ಟೆಕ್ನಿಕಲ್ ವರ್ಡ್ಸ್ ಇರ್ಲಿ, ಅದನ್ನೇ ಅವ್ರು ಹೇಳೋದು. ಬಟ್ ನಿಮ್ಮ ಪೇಪರ್ ನ ಎವಾಲ್ಯೂಯೇಟ್ ಮಾಡೋದಕ್ಕೆ ಅವರು ಬರೀ 5 ಸೆಕೆಂಡ್ ಮಾತ್ರ ತಗೋತಾರೆ. 5 ನಿಮಿಷ ಮಾತ್ರ ತಗೋತಾರೆ. 5 ನಿಮಿಷದಲ್ಲಿ ನಿಮ್ ಪೇಪರ್ ಎವಾಲ್ಯೂಯೇಟ್ ಆಗಿರುತ್ತೆ. ಸೊ ಅದಕ್ಕೋಸ್ಕರ ವಿಡಿಯೋದಲ್ಲಿ ಬೇಗ ರಿಸಲ್ಟ್ ಬರೋದು. ಸೊ ಅದನ್ನ ಜ್ಞಾಪಕ ಇಟ್ಕೊಂಡಿರಿ ನೋಡಿ. ಇದಕ್ಕೆ ನೀವು ಯಾವ ತರ 1Aಗೆ ಯಾವ ತರ ಆನ್ಸರ್ ಮಾಡ್ಬೇಕು ಅಂತ ನೋಡಿ. ಈ ಡಯಾಗ್ರಾಮ್ ಬರೀಬೇಕು. ನೋಡಿ, ಈ ಡಯಾಗ್ರಾಮ್ ಬರಬೇಕು. ಈ ಡಯಾಗ್ರಾಮ್ ನೀವು ಅಚ್ಚುಕಟ್ಟ ಬರಬೇಕು. ಸೊ ಯಾರೆಲ್ಲ ನಮ್ಮ ವೆಬ್ಸೈಟ್ ವಿಸಿಟ್ ಮಾಡಿಲ್ಲ, ಸೊ ಪ್ಲೀಸ್ ವಿಸಿಟ್ ಮಾಡಿ. ಸೊ ನಮ್ಮ ನೋಟ್ಸ್ ಕೂಡ ವೆಬ್ಸೈಟ್ ಅಲ್ಲಿ ಇದೆ ನೋಡಿ. ನಾನು ಇದಕ್ಕೆ ಅಂತಾನೆ ಸೊ ಇದನ್ನ ನಾನು ಎಕ್ಸ್ಪೆಷಲ್ ನಾನು ಪರ್ಸನಲ್ ಆಗಿ ಕುತ್ಕೊಂಡು ನಾನು 20 ಇಂಜಿನಿಯರಿಂಗ್ ಓದ್ಬೇಕಾದಾಗ ಬರ್ದಿದ್ದೆ ಹ್ಯಾಂಡ್ ರಿಟನ್ ನೋಟ್ಸ್ ಇದು. ಸೊ ಇದನ್ನ ನೀವು ಡೌನ್ಲೋಡ್ ಮಾಡ್ಕೋಬಹುದು ಈಸಿಯಾಗಿ. ಇದ್ರೊಳಗೆ ಇಲ್ಲಪ್ಪ ಇದೆ ಅದು. ನೋಡಿ ಇದು ಡಯಾಗ್ರಾಮ್. ಇದನ್ನ ನೀವು ಕ್ಲೀನ್ ಆಗಿ ಬರೀಬೇಕು. ಇದು ಡಯಾಗ್ರಾಮ್ ನೋಡಿ. ಸೊ ನಾನು ಇದನ್ನ ಈ ತರ ಕೊಟ್ಟಿದ್ದೀನಿ. ಸೊ ಇದನ್ನ ಡೌನ್ಲೋಡ್ ಮಾಡ್ಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ. ಇದು ಹಾರ್ಡ್ವೇರ್ ಡಯಾಗ್ರಾಮ್, ಆರ್ಮ್ ಡಯಾಗ್ರಾಮ್. ಸೊ ಇದು ಈ ಡಯಾಗ್ರಾಮ್ ಬರೆದ್ಬಿಟ್ಟು ಕ್ಲೀನ್ ಆಗಿ ಮೆನ್ಷನ್ ಮಾಡಬೇಕು. ಪ್ರತಿಯೊಂದು ಲೇಬಲ್ ಕೂಡ ಮೆನ್ಷನ್ ಮಾಡಬೇಕು. ಪ್ರತಿಯೊಂದು ಏನೇನು ಐಟಮ್ಸ್ ಇದೆ ಇದ್ರೊಳಗೆ, ಕಾಂಪೋನೆಂಟ್ಸ್ ಇದೆ, ಅವೆಲ್ಲ ಕ್ಲೀನ್ ಆಗಿ ಮೆನ್ಷನ್ ಮಾಡಬೇಕು. ಅದೆಲ್ಲ ಕ್ಲೀನ್ ಆಗಿ ಮೆನ್ಷನ್ ಮಾಡಿ ಅದನ್ನ ಇಲ್ಲಿ ಸಿಂಪಲ್ ಆಗಿ ಕೊಟ್ಟಿದ್ದಾರೆ ಅವರು. ಸೊ ಕ್ಲೀನ್ ಆಗಿ ಮೆನ್ಷನ್ ಮಾಡಬೇಕು. ಮತ್ತೆ ವಾಟ್ ಈಸ್ ಆರ್ಮ್ ಎಂಬೆಡೆಡ್ ಡಿವೈಸ್ ಅಂತ ಎಕ್ಸ್ಪ್ಲೇನ್ ಮಾಡಬೇಕು. ಅದನ್ನೇ ನಾನು ಇದಕ್ಕೋಸ್ಕರನೇ. ಸೊ ಈ ಪೇಜ್ ಎಷ್ಟಿದೆ ಹೇಳಿ,
3 ಶೀಟ್ ಇದೆ. ಸೊ ಇಷ್ಟು ಬರೆದ್ರೆ ಸಾಕು ನೀವು. ಆರ್ಮ್ an embedded device system, a computer system with dedicated function within a larger mechanical or electrical system, often with real time computing. ನೋಡಿ ನಾನು ಇಂಪಾರ್ಟೆಂಟ್ ಅವಾಗ ನಾನು ಓದ್ಬೇಕಾದ್ರೆ ಇದು ನೋಟ್ಸ್ ಮಾಡ್ಕೊಂಡಿದ್ದು, ಬಟ್ ಅದೇ ನೋಟ್ಸ್ ಅನ್ನೇ ಸೊ ಇಷ್ಟೊಂದು ಯೂಸ್ ಆಗುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ಸೊ ನಾನು ಜಸ್ಟ್ ಓದ್ಬೇಕಾದ್ರೆ ಪಾಯಿಂಟ್ ವೈಸ್ ಮಾಡ್ಕೊ, ನಾನು ನೋಟ್ಸ್ನ ಪ್ರತಿಯೊಂದು ಓದ್ಬೇಕಾದ್ರೆ ನೋಟ್ಸ್ ಮಾಡ್ಕೋತೀನಿ, ಬಟ್ ಆ ನೋಟ್ಸ್ ಇಲ್ಲಿ ನಿಮಗೆ ಪ್ರೊವೈಡ್ ಮಾಡಿರೋದು ನಿಮಗೂ ಕೂಡ ಯೂಸ್ ಆಗುತ್ತೆ. ಸೊ ಈ ತರನೇ ಬರಿಬೇಕು ನೀವು. ನೋಡಿ ಎಂಬೆಡೆಡ್ ಸಿಸ್ಟಮ್ ಅಂದ್ರೆ ಏನು, ಮತ್ತೆ ಇಟ್ಸ್ ಕ್ಯಾರೆಕ್ಟರಿಸ್ಟಿಕ್ಸ್, ಇಷ್ಟು ಸಿಂಪಲ್ ಪಾಯಿಂಟ್ ವೈಸ್ ಬರೆದ್ರೆ ಸಾಕು ನೋಡ್ರಿ. ನಾನೇನು ಲೇಮ್ ಬರ್ತಿದ್ದೀನಿ, ಲೋ ಪವರ್ ಕನ್ಸಂಪ್ಷನ್, ಸ್ಮಾಲ್ ಸೈಜ್, ರಗಡ್ ಆಪರೇಟಿಂಗ್ ರೇಂಜಸ್, ಲೋ ಪರ್ ಯೂನಿಟ್ ಕಾಸ್ಟ್, ಇವೆಲ್ಲ ಸಿಂಪಲ್ ಈ ತರ ಬರೆದ್ರೆ ಸಾಕು. ಪಾಯಿಂಟ್ ವೈಸ್ ಇದೇ ತರ ಪಾಯಿಂಟ್ ಹಾಕಿ. ಸೊ ನಾನು ಇದೇ ತರ ಆನ್ಸರ್ ಬರ್ತಿದ್ದೆ, ನಂದು ಕೂಡ ಪಾಸ್ ಆಗಿದೆ. ಅದು ಯಾವಾಗ 21 ಸ್ಕೀಮ್ ಅಲ್ಲಿ ಇದ್ದಾಗ ಅವಾಗ. ಸೊ ಈಗ ನಿಮ್ 22 ಸ್ಕೀಮು ಅದು ನಿಮ್ಮ ಸೀನಿಯರ್ಸ್ ಆಲ್ರೆಡಿ ಬರೆದು ನೀವು 2ನೇ ಬ್ಯಾಚ್ ಬರೀತಾರೆ. 22 ಸ್ಕೀಮ್ ಅಲ್ಲಿ ನೀವು 2ನೇ ಬ್ಯಾಚ್ ಬರೀತಾರ. ಸೊ ಇದು ಕೂಡ ಅದೇ ತರ ಇರುತ್ತೆ, ಈಸಿ ಇರುತ್ತೆ, ನೀವು ಈಸಿಯಾಗಿ ಪಾಸ್ ಆಗ್ಬೋದು. ನೋಡಿ ಈ ತರ ಪಾಯಿಂಟ್ ವೈಸ್, ನೋಡಿ ಇದೇ ತರ ಪಾಯಿಂಟ್ ವೈಸ್ ಬರಬೇಕು ನೀವು ಅಲ್ಲಿ. ಸೊ ಎಲ್ಲೆಲ್ಲಿ ಇಂಪಾರ್ಟೆಂಟ್ ಅನ್ಸುತ್ತೆ ನೋಡಿ, ನನಗೆ ಇಂಪಾರ್ಟೆಂಟ್ ನೋಟ್ಸ್ ಬರಬೇಕಾದ್ರೆ ಸೊ ಇದು ಇಂಪಾರ್ಟೆಂಟ್ ಅನಿಸ್ತು. ಮೆನಿ ಡಿಫ್ರೆಂಟ್ ಡಿವೈಸಸ್, ಎಂಬೆಡೆಡ್ ಸಿಸ್ಟಮ್ ಕ್ಯಾನ್ ನಾಟ್ ಕಂಟ್ರೋಲ್ ಮನಿ ಡಿಫ್ರೆಂಟ್ ಡಿವೈಸಸ್. ಸೊ ಇದ್ರ ಅರ್ಥ ನಾನು ತಿಳ್ಕೊತೀನಿ, ಇದು ಈ ತರ ಇದನ್ನ ಅಂಡರ್ಲೈನ್ ಮಾಡ್ಕೋತೀನಿ. ಸೊ ಇದು ನನ್ನ ಸ್ಟ್ರಾಟಜಿ ಆಗಿತ್ತು ನಾನು ನೋಟ್ಸ್ ಮಾಡ್ಕೋಬೇಕಾದಾಗ. ಸೊ ಇದು ನೀವು ಅದೇ ತರ ನೀವು ಫಾಲೋ ಮಾಡಿದ್ರು ಸೊ ಆಲ್ಮೋಸ್ಟ್ ಒಂದು 80 to 90 ಪಕ್ಕ ತೆಗಿಬೋದು. ಓಕೆನಾ. ನೆಕ್ಸ್ಟ್ ಇದೇ ತರ ನೆಕ್ಸ್ಟ್ ಪಾಯಿಂಟ್ಸ್ ಬರುತ್ತೆ. ದೀಸ್ ಡಿವೈಸಸ್ ಕ್ಯಾನ್ ಯೂಸ್ ಕಾಂಬಿನೇಷನ್ ಆಫ್ ಸಾಫ್ಟ್ವೇರ್ ಅಂಡ್ ಹಾರ್ಡ್ವೇರ್ ಕಾಂಪೋನೆಂಟ್ಸ್. ನಾನು ಟೆಕ್ಸ್ಟ್ ಬುಕ್ ಓದ್ಕೊಂತ ಅದ್ರೊಳಗೆ ಅರ್ಥ ಮಾಡ್ಕೊಂಡು ಆ ಪಾಯಿಂಟ್ ವೈಸ್ ಇಲ್ಲಿ ಮಾಡಿರೋದು ನಾನು. ಸೊ ನೀವೀಗ ಯಾರು ಈಗ ಆ ತರ ಎಲ್ಲ ಮಾಡಕ್ ಹೋಗಲ್ಲ, ಯಾಕಂದ್ರೆ ಸೊ ಚಾಟ್ ಜಿಪಿಟಿ ಬಂದಿದೆ, ಆನ್ಸರ್ಸ್ ಅಲ್ಲೇ ಸಿಗುತ್ತೆ, ಮತ್ತೆ ಯಾವ್ದೋ ನೋಟ್ಸ್ ಕಳಿಸ್ತಾರೆ ಅದನ್ನ ಓದ್ಕೊಳ್ಳೋದು ಅಂತ ನೀವು ಅಂದ್ಕೊಂಡಿರ್ತಾರ. ಬಟ್ ಸೊ ಯಾವತ್ತು ನೀವು ನಿಮ್ಮ ಓನ್ ಬ್ರೈನ್ ಯೂಸ್ ಮಾಡಿ ಈ ತರ ನೋಟ್ಸ್ ಮಾಡ್ಕೋತೀರಾ, ಮತ್ತೆ ನೀವು ಓನ್ ಯೂಸ್ ಮಾಡ್ಕೊಂಡು ನಿಮ್ ತಲೆನ ಆನ್ಸರ್ಸ್ ನ ಬರೀತೀರಾ, ಅವಾಗ ಮಾತ್ರನೇ ನೀವು ಸ್ಕಿಲ್ನ ಕಲಿತೀರಾ. ಇಲ್ಲ ಅಂದ್ರೆ ಏನು ಕಲಿಯಕ್ಕಾಗಲ್ಲ ನೀವು. ನೋಡಿ ಈ ತರ ನಾನು ಅವಾಗ ಪಾಯಿಂಟ್ ವೈಸ್ ಮಾಡ್ಕೊಂಡಿದ್ದು. ಸೊ ಇದೇ ತರ ನೀವು ಬರೀರಿ, ಇಷ್ಟು ಬರೆದ್ರೆ ಸಾಕು ಕಣ್ರಿ ಅವ್ರಿಗೆ. ಸೊ ಆಲ್ಮೋಸ್ಟ್ ಆಲ್ ಇದು ನೋಟ್ಸ್ ಎಲ್ಲೂ ನಿಮ್ಗೆ ಸಿಕ್ಕಿರಲ್ಲ. ಬಟ್ ಯಾವ ತರ ಫೈಂಡ್ ಔಟ್ ಮಾಡಬೇಕು ಈ ನೋಟ್ಸ್ ಅಂದ್ರೆ, ನೀವು ಜಸ್ಟ್ ಗೂಗಲ್ಗೆ ಬಂದ್ಬಿಟ್ಟು ಇಲ್ಲಿ BCS 402 ಸರ್ಚ್ ಕ್ರಿಯೇಟರ್ ಅಂತ ಟೈಪ್ ಮಾಡಬೇಕು. ಸರ್ಚ್ ಕ್ರಿಯೇಟರ್ಸ್ ಅಂತ ಟೈಪ್ ಮಾಡಿದ್ರೆ ನೋಡಿ ನಿಮಗೆ ಫಸ್ಟ್ ಲಿಂಕ್ ಇಲ್ಲಿ ಕಾಣಿಸುತ್ತೆ. ನಾನು ಯೂಟ್ಯೂಬ್ ಅಲ್ಲಿ ವಿಡಿಯೋಸ್ ಕೂಡ ಮಾಡಿದ್ದೀನಿ ನೋಡಿ. ಫಸ್ಟ್ ಲಿಂಕ್ ಇಲ್ಲಿ ಕಾಣಿಸುತ್ತೆ, ಯೂಟ್ಯೂಬ್ ಲಿಂಕ್, ಮತ್ತೆ ಫಸ್ಟ್ ಲಿಂಕ್ ಇಲ್ಲಿ ಮೈಕ್ರೋ ಕಂಟ್ರೋಲರ್ಸ್ ಅಂತ ಕಾಣಿಸುತ್ತೆ. ಇದನ್ನ ಕ್ಲಿಕ್ ಮಾಡಿದ್ರೆ ಸಾಕು ನಿಮಗೆ. ಸೊ ನಾವು ಮಾಡಿರೋ ನೋಟ್ಸ್ ಅಷ್ಟು ನೋಟ್ಸ್ ಇಲ್ಲಿ ಸಿಗುತ್ತೆ ನೋಡಿ, ಮಾಡಲ್ ವೈಸ್. ಈಗ ನಾನು ಎಕ್ಸ್ಪ್ಲೈನ್ ಮಾಡ್ತಾರೆ ನೋಟ್ಸ್ ಮತ್ತೆ ಸ್ಕೀಮ್ ಆಫ್ ಎವಲ್ಯೂಷನ್ ನೋಡಿ, ಇದೇ ನೋಟ್ಸ್ ನಾನು ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾರೆ ನಿಮಗೆ. ಓಕೆನಾ. ಸೊ ಇದಿಷ್ಟು ಸಿಗುತ್ತೆ. ಸೊ ಅದಕ್ಕೆ ಮಿನಿಮಮ್ ಕಾಸ್ಟ್ ಇಟ್ಟಿದೀವಿ. ಸೊ ಯಾರು ಪೇ ಮಾಡಕ್ ರೆಡಿ ಇರಲ್ಲ, ಅದಕ್ಕೋಸ್ಕರ ನಾವು ಡೌನ್ಲೋಡ್ ಮಾಡ್ಕೊಂಡಿರಲ್ಲ ಕೆಲವರು. ಇಲ್ಲಾಂದ್ರೆ ಕೆಲವೊಬ್ರು VTO ಕೋಡ್, ಸೊ ಅಲ್ಲಿ ಬೆಸ್ಟ್ ಆನ್ಸರ್ಸ್ ಸಿಕ್ಬಿಡುತ್ತೆ, ಆ ತರ ಮಾಡ್ಕೊಂಡಿರ್ತಾರೆ. ಸೊ ನಿಮ್ಗೆ ಅದು ಯಾವ್ದು ಇಷ್ಟ ಆಗುತ್ತೋ ಆ ನೋಟ್ಸ್ ಓದಿ. ಬಟ್ ನಾನ್ ರೆಫರ್ ಮಾಡಿದ್ದು ಇದೇ ನೋಟ್ಸ್. ನಾನ್ ಕೈಯಾಗಿ ಬರ್ದ್ಬಿಟ್ಟು ತುಂಬಾ ಜನ ನಿಮ್ಮ ಸೀನಿಯರ್ಸ್ ಇದನ್ನೇ ಓದಿ ಪಾಸ್ ಆಗಿದ್ದಾರೆ, ಆಲ್ಮೋಸ್ಟ್ ಸ್ಕೋರೇ ಮಾಡಿದ್ದಾರೆ. ಓಕೆನಾ. ಸೊ ನೀವು ಇದಕ್ಕೆ ಇನ್ ಡೆಪ್ತ್ ತಿಳ್ಕೊಬೇಕಂದ್ರೆ ನನ್ನ ವಿಡಿಯೋಸ್ನ ಕ್ಲಿಯರ್ ಆಗಿ ವಾಚ್ ಮಾಡಿ. ಯೂಟ್ಯೂಬ್ ಅಲ್ಲಿ ನನ್ನ ಚಾನಲ್ ಅಲ್ಲಿ ಹಾಕಿದ್ದೀನಿ, ಸೊ ವಾಚ್ ಮಾಡಿ. ಮತ್ತೆ ಗ್ರೂಪ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಲಿಂಕ್ ಕೊಟ್ಟಿರ್ತೀನಿ, ವಾಟ್ಸ್ಆಪ್ ಗ್ರೂಪ್ ನ ಜಾಯಿನ್ ಆಗಿ ಅಲ್ಲಿ ಚೆಕ್ ಮಾಡ್ತಾ ಹೋಗ್ಬೋದು. ಸೊ ಏನೇನು ಹಿಸ್ಟ್ರಿ ಇದೆ ಅಂತ. ಸೊ 4th ಸೆಮಿಸ್ಟರ್ ಏನೇ ಅಪ್ಡೇಟ್ಸ್, ಲೇಟೆಸ್ಟ್ ಅಪ್ಡೇಟ್ ಇದ್ರು ನಮ್ಮ ಗ್ರೂಪ್ ಅಲ್ಲಿ ಆಗ್ತಾ ಹೋಗ್ತೀನಿ. ಅದಕ್ಕೋಸ್ಕರ ಒಂದು ಸಪರೇಟ್ ಗ್ರೂಪ್ ಇದೆ ನೋಡಿ, ಈ ಸಪರೇಟ್ ಗ್ರೂಪ್ ಇದೆ. ಸೊ ಇಲ್ಲಿ ಜಾಯಿನ್ ಆಗಿ ಸೊ ನಿಮ್ಗೆ ಎಲ್ಲ ಗೊತ್ತಾಗ್ತಾ ಹೋಗುತ್ತೆ. ಓಕೆ. ನೆಕ್ಸ್ಟ್ ಸೊ 1A ಕ್ವಶನ್ ಅಲ್ವಾ ಇದು, ಇಷ್ಟು ಬರಬೇಕು ನೀವು. ಇದಕ್ಕೆ ಆರ್ಕಿಟೆಕ್ಚರ್ ಆಫ್ ಆರ್ಮ್ ಎಂಬೆಡೆಡ್ ಡಿವೈಸ್ ಮತ್ತೆ ಡಯಾಗ್ರಾಮ್ ಮತ್ತೆ ಪ್ರತಿಯೊಂದು ಈಗ ಪಾಯಿಂಟ್ ವೈಸ್ ತೋರಿಸಿದ ಅಷ್ಟು ಬರದೆ ಸಾಕು. ಎಕ್ಸ್ಪ್ರೆಷನ್ ಆಫ್ ಈಚ್ ಕಾಂಪೋನೆಂಟ್ ಅಂಡ್ ಓವರ್ ಆಲ್ ಆರ್ಕಿಟೆಕ್ಚರ್. ಇಷ್ಟಕ್ಕೆ ಎಷ್ಟು ಮಾರ್ಕ್ಸ್ ಕೊಡ್ತಾರೆ ಅವರು? 10 ಮಾರ್ಕ್ಸ್ ಕೊಡ್ತಾರೆ. ಸೊ ಈಸಿ ಇದೆಯಲ್ವೇನ್ರಿ, ಈಸಿ ಬರಿಬಹುದು ಕಣ್ರಿ ನೀವು ಅದನ್ನ. ಸೊ ಬಯಾಟ್ ಹೊಡಿಬೇಕು, ಗಟ್ ಹೊಡಿಬೇಕು, ಮತ್ತೆ ಬಯಾಟ್ ಮಾಡಬೇಕು, ತಲೆ ಇಟ್ಕೋಬೇಕು, ಹೆಂಗಪ್ಪ ಅಂತ ತಲೆ ಸಿಂಪಲ್ ಆಗಿ ತಗೊಳ್ಳಿ. ಸೊ ಏನ್ ಕಲಿಬೇಕಾದ್ರೆ ಈಸಿಯಾಗಿ ಕಲೀರಿ ನೀವು. ಈಗ ಈ ಜನರೇಷನ್ ಹೆಂಗಿದೆ, ಚಾಟ್ ಜಿಪಿಟಿ ಬಂದಿದೆ, ಅಲ್ಲೂ ಬರುತ್ತೆ ಆನ್ಸರ್ ಬರ್ಬಿಡ್ಬೋದು. ಸೊ ಕೆಲವರು ಚಾಟ್ ಜಿಪಿಟಿ ನೋಡಿ ಆನ್ಸರ್ ನೋಡಿ ಪಾಸ್ ಆಗಿರೋರು ಇದ್ದಾರೆ. ಸೊ ಅವರು ಈ ಸಲ ಈಗ ಎಕ್ಸಾಮ್ ಅಲ್ಲಿ ಪಾಸ್ ಆಗ್ಬೋದು. ಆದ್ರೆ ಏನಂದ್ರೆ ನೆಕ್ಸ್ಟ್ ಇಂಜಿನಿಯರಿಂಗ್ ಪಾಸ್ ಆಗಿ ಹೊರಗಡೆ ಬಂದು ಸೊ ಕೆಲಸ ಹುಡುಕ್ಬೇಕಾದಾಗಿರುತ್ತಲ್ಲ ತವಕ, ಅದು ಗೊತ್ತಾಗುತ್ತೆ ನಿಮ್ಗೆ. ಸೊ ಈಗಲೇ ಇಂಜಿನಿಯರಿಂಗ್ ಅಲ್ಲಿ ಓದ್ಬೇಕಾದಾಗ್ಲೇನೆ ಕ್ಲೀನ್ ಆಗಿ ಎಲ್ಲಾನು ಕಲಿಯಿರಿ. ಇಲ್ಲ ಅಂದ್ರೆ ತುಂಬಾ ಜನ ಹೊರಗಡೆ ಹೇಗ್ ಯಾವ ತರ ಇದೆ ಅಂದ್ರೆ ಸಿಚುವೇಶನ್ಸ್, ಇಂಜಿನಿಯರಿಂಗ್ ಮಾಡಿ ಕೆಲ್ಸ ಕಲಿತಾ ಇದಾರೆ ತುಂಬಾ ಜನ. ಸೊ ನಾನು ಈಗ ಕಂಪ್ನಿ ವಿಸಿಟಿಂಗ್ ಹೋಗಿದ್ದೆ ಬೆಂಗಳೂರಲ್ಲಿ. ಸೊ ನೋಡ್ಬೇಕು ಎಷ್ಟು ದಿನಕ್ಕೆ ಅಂದ್ರು ಮ್ಯಾಕ್ಸಿಮಮ್ ಅಂದ್ರು ಸ್ಟೂಡೆಂಟ್ಸ್ ಇಂಜಿನಿಯರಿಂಗ್ ಮುಗಿಸಿ ಓಡಾಡ್ತಿದ್ರಂದ್ರೆ ಕೆಲಸ ಸಿಗ್ತಿಲ್ಲ. ಕೋರ್ಸ್ ಮಾಡ್ಕೋಬೇಕು, ಆ ಕೋರ್ಸ್ ಮಾಡ್ಕೋಬೇಕು, ಈ ಕೋರ್ಸ್ ಮಾಡ್ಕೋಬೇಕು, ಅದನ್ನ ಕಲಿಬೇಕು, ಇದನ್ನ ಕಲಿಬೇಕು, ಆ ಕಂಪ್ನಿ ಇಂಟರ್ವ್ಯೂ, ಈ ಕಂಪ್ನಿ ಇಂಟರ್ವ್ಯೂ ಅಂತ ತುಂಬಾ ಅಲ್ದಾಡ್ತಿದ್ರೆ ನೀವ್ ಆತರ ಮಾಡ್ಕೋಬೇಡಿ. ಸೊ ಏನು ಓದ್ತಾ ಇದ್ರೆ ಅದನ್ನೇ ಗಮನ ಇಟ್ಟು ಕ್ಲೀನ್ ಆಗಿ ಇಲ್ಲಿಂದಾನೇ ಓದಿ.
ಅವಾಗ ಮಾತ್ರನೇ ಸಾಧ್ಯ ಏನಾದ್ರು ಕಲಿಯೋದಕ್ಕೆ ಮತ್ತೆ ಏನಾದ್ರು ತಿಳ್ಕೊಳ್ಳೋದಕ್ಕೆ, ಇಲ್ಲ ನಿಮ್ಮನ್ನೇ ನೀವು ಬಿಲ್ಡ್ ಮಾಡ್ಕೊಳ್ಳೋದಕ್ಕೆ. ಸೊ ಈ ಇಂಜಿನಿಯರಿಂಗ್ ಅಲ್ಲಿ ಓದ್ತಾ ಇದ್ರೆ ಅದೇ ಬೆಸ್ಟ್ ಆಗಿರುತ್ತೆ. ಪ್ಲೀಸ್ ನೀವು ಏನೋ ಸ್ಟೂಡೆಂಟ್ ಲೈಫ್ ಈ ತರ ಈಗ ಎಂಜಾಯ್ ಮಾಡೋದು ನೆಕ್ಸ್ಟ್ ಟೈಮ್ ಅಲ್ಲಿ ಇದ್ರೆ ಆಯ್ತು ಅಂತ ಅನ್ನೋದು ತಪ್ಪಾಗಿರುತ್ತೆ. ಅದಕ್ಕೆ ದೊಡ್ಡವರು ಹೇಳಿರ್ತಾರೆ ಸ್ಟೂಡೆಂಟ್ ಲೈಫ್ ನ ಎಂಜಾಯ್ ಗೋಲ್ಡನ್ ಲೈಫ್ ಅಂತ. ಸೊ ಆ ಗೋಲ್ಡನ್ ಲೈಫ್ ಜೊತೆಗೆ ನೀವು ಸೊ ಸ್ಕಿಲ್ ನ ಕಲ್ತ್ಕೋಬೇಕು. ಈ ತರ ಅಡ್ವಾಂಟೇಜಸ್ ಏನೇನು ಅಡ್ವಾನ್ಸ್ ಟೆಕ್ನಾಲಜೀಸ್ ಇರ್ತವೆ ಅಂತನ್ನೆಲ್ಲ ಕ್ಲೀನ್ ಆಗಿ ಕಲ್ತ್ಕೊಂಡ್ರೆ ಈಗ್ಲಿಂದಾನೆ ನಿಮ್ಗೆ ಹೆಲ್ಪ್ ಆಗುತ್ತೆ. ನೀವು ಸೊ ಕೆಲಸ ಹುಡುಕೋದೇನ್ ಬೇಕಾಗಿಲ್ಲ, ನೀವೇ ಓನ್ ಆಗಿ ಏನಾದ್ರು ಫ್ರೀಲಾನ್ಸಿಂಗ್ ಮಾಡ್ಕೋಬಹುದು, ಇಲ್ಲ ಬಿಸ್ನೆಸ್ ಮಾಡ್ಕೋಬಹುದು, ಏನಾದ್ರೂ ಒಂದ್ ಮಾಡ್ಕೋಬಹುದು ನಿಮ್ ಸ್ಕಿಲ್ಸ್ ನ ಇಲ್ಲೇ ಕಲ್ತ್ಕೊಂಡ್ರೆ. ಸೊ ಹೊರಗಡೆ ಈಗೆಲ್ಲ ಜಾಬ್ ಟ್ರೆಂಡ್ ಇಲ್ಲ, ಜಾಬ್ ಮಾರ್ಕೆಟೇ ಇಲ್ಲ. ತುಂಬಾ ಜನ ಅಲ್ದಾಡ್ತಿದ್ದಾರೆ ಜಾಬ್ಗೆ. ಬೆಂಗಳೂರಲ್ಲಿ ನೀವು ಕೋರ್ಸ್ ಮಾಡ್ಕೊಂಡು ಎಷ್ಟು ಜನ ಸ್ಟೂಡೆಂಟ್ಸ್ ಇದ್ದಾರೆ ಅಂತ ನೀವು ನೋಡ್ಬೇಕು. ನಿಮ್ಗೆ ಈಗೇನಾದ್ರು ಬಿಡು ನೋಡ್ಕೊಂಡ್ರಾಯ್ತು ಅಂತ ನೆಗ್ಲೆಕ್ಟ್ ಮಾಡಿದ್ರೆ ನೆಕ್ಸ್ಟ್ ಇಂಜಿನಿಯರಿಂಗ್ ಮುಗಿದ್ಮೇಲೆ ನಿಮಗೆ ಗೊತ್ತಾಗುತ್ತೆ ಆ ಲೈಫ್ ಏನು ಅಂತ. ಸೊ ನಾನು ಆಲ್ರೆಡಿ ಫೇಸ್ ಮಾಡ್ಬೋದು, ನಾನು ಎಷ್ಟೊಂದು ಜನ ನೋಡೋದೀನಿ, ನಾನು ಕೂಡ ಫೇಸ್ ಮಾಡ್ತೀನಿ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಸೊ ಇಲ್ಲಿಂದಾನೆ ಕ್ಲೀನ್ ಆಗಿ ಕಲೀರಿ. ನೆಕ್ಸ್ಟ್ ಸೊ ಇಷ್ಟು ಬರೆದ್ರೆ ಸಾಕು ನೀವು. 1B ನೋಡಿ, 1B ಏನ್ ಕ್ವಶನ್ ಇದು, ಹೌ ಆರ್ ಮಾನಿಟರ್ ಅಂಡ್ ಕಂಟ್ರೋಲ್ ಇಂಟರ್ನಲ್ ಆಪರೇಷನ್ಸ್ ಪರ್ಫಾರ್ಮ್ಡ್ ಇನ್ ಆರ್ಮ್ ಕೋರ್, ಎಕ್ಸ್ಪ್ಲೈನ್ ಇನ್ ಬ್ರೀಫ್. ಸೊ ಇದನ್ನ ಆನ್ಸರ್ ಮಾಡಬೇಕು. ಇದಕ್ಕೂ ಕೂಡ 10 ಮಾರ್ಕ್ಸ್ ಇದೆ. ಯಾವ ತರ ಮಾನಿಟರ್ ಮತ್ತೆ ಕಂಟ್ರೋಲ್ ಇಂಟರ್ನಲ್ ಆಪರೇಷನ್ ಪರ್ಫಾರ್ಮ್ ಬಗ್ಗೆ ಆರ್ಮ್ ಕೋರ್ ಬ್ರೀಫ್ಲಿ ಎಕ್ಸ್ಪ್ಲೇನ್ ಇನ್ ಬ್ರೀಫ್ಲಿ ಅಂತ ಕೇಳಿದ್ರೆ, ಸೊ ಆರ್ಮ್ ಕೋರ್ ಯಾವ ತರ ಆಪರೇಷನ್ ಆಗುತ್ತೆ ಮತ್ತೆ ಪರ್ಫಾರ್ಮ್ ಆಗುತ್ತೆ ನೋಡಿ, ಇದು ಆರ್ಮ್ ಕೋರ್. ಓಕೆನಾ. ಸೊ ಇದ್ರೊಳಗೆ ಯಾವ ತರ ಇದಾಗುತ್ತೆ, ಪರ್ಫಾರ್ಮೇಶನ್ ಆಗುತ್ತೆ ಮತ್ತೆ ಆಪರೇಷನ್ ಕೂಡ ಯಾವ ತರ ಆಗುತ್ತೆ ಅಂತ ಬರೀಬೇಕು. ಸೊ ಪ್ರತಿಯೊಂದು ನಮ್ಮ ನೋಟ್ಸ್ ಅಲ್ಲಿ ಕೊಟ್ಟಿದ್ದಾನೆ. ಇದು ನೋಟ್ಸ್ ನೀವು ರೆಫರ್ ಮಾಡಿದ್ರೆ ಸಾಕು ನಿಮ್ಗೆ ಆಲ್ಮೋಸ್ಟ್ ಆಲ್ ಇಲ್ಲೇನ್ ಕ್ವಶನ್ ಕೇಳಿದಾರೆ ಮತ್ತೆ ಇಲ್ಲೇನ್ ಪಾಯಿಂಟ್ ವೈಸ್ ಕೊಟ್ಟಿದ್ರೆ ಅದೇ ಪಾಯಿಂಟ್ ವೈಸ್ ನಾನು ನೋಟ್ಸ್ ಮಾಡಿರೋದು. ಸೊ ನೀವು ಒಂದ್ಸಲ ಡೌನ್ಲೋಡ್ ಮಾಡ್ಕೊಂಡ್ರೆ ಸಾಕು ನಿಮಗೆ ಗೊತ್ತಾಗುತ್ತೆ. ಬಟ್ ಅದಕ್ಕೆ ಅಮೌಂಟ್ ಎಷ್ಟು ಇಟ್ಟಿದೀವಿ ಅಂದ್ರೆ ನಾವು 5.49 ನೋಡಿ, 5.49 ಸೊ ಈ QR ಕೋಡ್ ನ ಸ್ಕ್ಯಾನ್ ಮಾಡಿದ್ರೆ ಸಾಕು ನಿಮಗೆ ಆಟೋಮೆಟಿಕ್ ನಮ್ಮ ಟೀಮ್ ಅವ್ರು ವೆರಿಫೈ ಮಾಡಿ ನಿಮಗೆ ಕಳಿಸ್ತಾರೆ. ಬೇಕಿತ್ತು ಅಂದ್ರೆ ಮಾತ್ರ ಡೌನ್ಲೋಡ್ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ಜಸ್ಟ್ ಇಲ್ಲೇ ರೆಫರ್ ಮಾಡ್ಬೋದು. ನಾವು ಇಲ್ಲೇ ಪ್ರಿವ್ಯೂ ಕೂಡ ಕೊಟ್ಟಿದ್ದೀವಿ, ಇಲ್ಲೇ ರೆಫರ್ ಮಾಡ್ಬೋದು. ಓಕೆನಾ. ಸೊ ನಿಮ್ ಕನ್ವೀನಿಯಂಟ್ ಅದು. ನೆಕ್ಸ್ಟ್ 2ನೇ ಕ್ವಶನ್, 3ನೇ ಕ್ವಶನ್ ಇದೇ ತರ ಪಾಯಿಂಟ್ ವೈಸ್ ಬರಬೇಕು. ಇದಕ್ಕೆ ಎಷ್ಟು ಮಾರ್ಕ್ಸ್ ಇದೆ, 10 ಮಾರ್ಕ್ಸ್ ಇದೆ. ಅಥವಾ ಮಾಡಲ್ 1AB ಗೊತ್ತಾಗ್ಲಿಲ್ಲ, ಸೊ 2AB ಬರೀತೀವಿ ನಾವು ಅಂದ್ರೆ ನೋಡಿ, ಎಕ್ಸ್ಪ್ಲೈನ್ ಮೆಮೊರಿ ಮ್ಯಾನೇಜ್ಮೆಂಟ್ ಇನ್ ಆರ್ಮ್ ಕೋರ್. ಆರ್ಮ್ ಕೋರ್ ಅಲ್ಲಿ ಮೆಮೊರಿ ಮ್ಯಾನೇಜ್ಮೆಂಟ್ ಯಾವ ತರ ಇದೆ, ಮತ್ತೆ ಕಂಪ್ಯೂಟರ್ ಕೇಶ್ ಅಂಡ್ ಟೈಟ್ಲಿ ಕಪಲ್ಡ್ ಮೆಮೊರಿ ಇದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ ಅಂತ ಕೇಳಿದರೆ. ಸೊ ನೀವು ಇದಕ್ಕೆ ಯಾವ ತರ ಆನ್ಸರ್ ಮಾಡಬೇಕು, ಅವರೇ ಆನ್ಸರ್ಸ್ ಕೂಡ ಕೊಟ್ಟಿದ್ದಾರೆ ನೋಡಿ, ಇದನ್ನ ಈ ತರನೇ ಆನ್ಸರ್ ಮಾಡಬೇಕು ಅಂತ. ಮೆಮೊರಿ ಮ್ಯಾನೇಜ್ಮೆಂಟ್ ಅಂದ್ರೆ ಏನು ಅದಕ್ಕೆ, ಸೊ ಮೆಮೊರಿ ಮ್ಯಾನೇಜ್ಮೆಂಟ್ ಅಲ್ಲಿ ಟೈಪ್ಸ್ ಎಷ್ಟು, ಅಷ್ಟಕ್ಕೆ ಬರೆದ್ರೆ 3 ಮಾರ್ಕ್ಸ್ ಕೊಡ್ತಾರೆ ನೋಡಿ. ಇದಿಷ್ಟು ಸ್ಕೀಮ್ ಆಫ್ ಎವಾಲ್ಯೂಷನ್ ಇದೆಲ್ಲ ಕೊಡೋದು ಯಾರು ಗೊತ್ತಾ, VTO ಎವಾಲ್ಯೂಟರ್ ಇರ್ತಾರಲ್ಲ, ಎವಾಲ್ಯೂಟರ್ಸ್. ಸೊ ಅವ್ರು ಕೊಡ್ತಾರೆ ನಿಮ್ಗೆ ಮಾರ್ಕ್ಸ್ ನ. ಬಟ್ ಇದೇ ತರ ಇರ್ಬೇಕು, ಅವ್ರಿಗೆ ಪಾಯಿಂಟ್ ವೈಸ್ ಇರ್ಬೇಕು. ಇಷ್ಟು ಪಾಯಿಂಟ್ಸ್ ಇದ್ರೆ ಸಾಕು ಅವ್ರಿಗೆ. ನೀವು ಅದ್ರೊಳಗೆ ಇದ್ರೊಳಗೆ ಏನು ಮೆಮೊರಿ ಮ್ಯಾನೇಜ್ಮೆಂಟ್ ಅಂದ್ರೆ ಏನು, ನಾನ್ ಪ್ರೊಟೆಕ್ಟೆಡ್ ಮೆಮೊರಿ, MPU, MMU ಇವಂದ್ರೆ ಏನು ಅಂತ ಮೇನ್ ಪಾಯಿಂಟ್ಸ್ ಹಾಕಿ ಆ ಪಾಯಿಂಟ್ಸ್ ಒಳಗೆ ನೀವು ಏನಾದ್ರು ಕಂಟೆಂಟ್ ಬರ್ರಿ, ನಿಮ್ ಓನಾಗಿ ಕಂಟೆಂಟ್ ಬರ್ರಿ, ಬಟ್ ಮಾರ್ಕ್ಸ್ ಕೊಡ್ತಾರೆ. ಬಟ್ ಏನು ಅಂದ್ರೆ ಟೆಕ್ನಿಕಲ್ ವರ್ಡ್ಸ್ ಇರಬೇಕು, ಪಾಯಿಂಟ್ ವೈಸ್ ಇರಬೇಕು, ಡಯಾಗ್ರಾಮ್ ಕ್ಲೀನ್ ಆಗಿ ಹಾಕಿರ್ಬೇಕು. ಇಲ್ಲಿ ಕೊಟ್ಟಿದ್ರೆ ಅವ್ರು ಡಯಾಗ್ರಾಮ್ ಈ ತರ ಅವ್ರ ರೆಫರೆನ್ಸ್ ಹಾಕೊಂಡಿದ್ದಾರೆ, ಬಟ್ ಡಯಾಗ್ರಾಮ್ ಮಾತ್ರ ಸ್ಕೇಲ್ ಯೂಸ್ ಮಾಡ್ಕೊಂಡು ಬ್ಲಾಕ್ ಪೆನ್ ಅಲ್ಲಿ ಅವ್ರಿಗೆ ಕಾಣಿಸೋ ತರ ಹಾಕಿ. ಆದ್ರೆ ಶೀಟ್ ಅನ್ನ ಇದು ಮಾಡಕ್ ಹೋಗ್ಬಿಡಿ, ಏನು ಓವರ್ ರೈಟ್ ಮಾಡಕ್ ಹೋಗ್ಬಿಡಿ, ಇಲ್ಲ ಗೀಚಡಕ್ ಹೋಗ್ಬಿಡಿ, ಪೆನ್ ಅಲ್ಲಿ ಏನೇನೋ ಮಾಡಕ್ ಹೋಗಿ ನೀವು ಶೀಟ್ ಅನ್ನೇ ಅರ್ಥ ಎಲ್ಲ ಮಾತ್ರ ಹೋಗ್ಬಿಡಿ. ಸೊ ಕ್ಲೀನ್ ಆಗಿ ಬರೀರಿ, ಡಯಾಗ್ರಾಮ್ ಕ್ಲೀನ್ ಆಗಿ ಹಾಕಿ, ಸ್ಕೇಲ್ ಯೂಸ್ ಮಾಡಿ, ಪೆನ್ಸಿಲ್ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ. ಪೆನ್ ಅಲ್ಲೇ ಕ್ಲೀನ್ ಆಗಿ ಹಾಕ್ಬೇಕು. ತಪ್ಪಾಯ್ತು ಅನ್ನಿಸ್ದಾಗ ಪೆನ್ಸಿಲ್ ಯೂಸ್ ಮಾಡಿ, ಫಸ್ಟ್ ಡಯಾಗ್ರಾಮ್ ಹಾಕ್ಬೇಕಾದ್ರೆ ಪೆನ್ಸಿಲ್ ಯೂಸ್ ಮಾಡಿ ಆಮೇಲೆ ಬರೀರಿ. ಓಕೆನಾ. ಸೊ ನನ್ನ ಕಡೆಯಿಂದ ಟಿಪ್ಸ್ ಇದು. ಓಕೆನಾ. ನೆಕ್ಸ್ಟ್ ಡಯಾಗ್ರಾಮ್ ಆದ್ಮೇಲೆ ಎಕ್ಸ್ಪ್ರೆಷನ್ ಮತ್ತೆ ಕೇಶ್ ಮತ್ತೆ ಟೈಟ್ಲಿ ಕಪಲ್ಡ್ ಅದ್ರ ಡಯಾಗ್ರಾಮ್ ಇರುತ್ತೆ, ಅದನ್ನ ಡಯಾಗ್ರಾಮ್ ಬರೀಬೇಕು. ಇಷ್ಟು ಏನ್ ಇಲ್ಲಿ ಕೊಟ್ಟಿದ್ರಲ್ವಾ ಇದೇ ತರ ಬರೀಬೇಕು. ಈ ತರ ಬರೆದ್ರೆಗಳು ಮಾತ್ರನೇ ನಿಮಗೆ ಮಾರ್ಕ್ಸ್ ನ ಕೊಡ್ತಾರೆ. ನೆಕ್ಸ್ಟ್ 2B ನೋಡಿ, 2B ಕ್ವಶನ್ ಅಂತ ಈಸಿ ಇದೆ ಅನ್ಕೋತೀನಿ ಮೇ ಬಿ. ಎಕ್ಸ್ಪ್ಲೇನ್ ಮೆಕಾನಿಸಮ್ ಅಪ್ಲೈಡ್ ಬೈ ಆರ್ಮ್ ಕೋರ್ ಹ್ಯಾಂಡಲ್ಡ್ ಎಕ್ಸೆಪ್ಷನ್ ಇಂಟರಪ್ಟ್ಸ್ ಯೂಸಿಂಗ್ ಡಿಫರೆಂಟ್ ವೆಕ್ಟರ್ ಟೇಬಲ್. ಓಕೆನಾ. ಎಕ್ಸ್ಪ್ಲೇನ್ ಮೆಕಾನಿಸಮ್ ಅಪ್ಲೈಡ್ ಬೈ ARM core to handle exception interrupts using different vector table. ಓಕೆನಾ. ಸೊ ಇದನ್ನ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ಬೇಕು ನೀವು ಎಕ್ಸಾಮ್ ಅಲ್ಲಿ. ಸೊ ಪ್ರೊಸೆಸ್ ಆಫ್ ದಿ ಹ್ಯಾಂಡಲ್ ಎಕ್ಸೆಪ್ಷನ್ ಯಾವ ತರ ಪ್ರೊಸೆಸ್ ಆಗ್ತಾ ಇರುತ್ತೆ, ಏನೇನ್ ಸ್ಟೆಪ್ಸ್ ಇನ್ವಾಲ್ವ್ ಆಗ್ತವೆ ಎಕ್ಸೆಪ್ಷನ್ ಹ್ಯಾಂಡಲ್ ಮಾಡೋಕೆ, ಮತ್ತೆ ಡಿಫರೆಂಟ್ ಟೈಪ್ಸ್ ಆಫ್ ನಾನು ಪ್ರೊಸೆಸ್ ಹ್ಯಾಂಡ್ಲಿಂಗ್ ಎಕ್ಸೆಪ್ಷನ್. ಸೊ ಇದು ಒಂದು ಇಂಟರ್ವ್ಯೂ ಅಟೆಂಡ್ ಮಾಡಕ್ ಹೋಗಿದೆ, ಅಲ್ಲಿ ಕೇಳಿದ್ರು ಈ ಕ್ವಶನ್, ಹೌ ಟು ಹ್ಯಾಂಡಲ್ ದಿ ಎಕ್ಸೆಪ್ಷನ್ ಅಂತ. ಸೊ ನನಗೆ ಗೊತ್ತಿರಲ್ಲ ಆನ್ಸರ್ಸ್, ಯಾಕೆಂದ್ರೆ ನಾನು ಇದನ್ನ ಓದಿರೋದೇ 4ನೇ ಸೆಮ್. ನನಗೆ ಕೇಳ್ತಾ ಇರೋದೇ ಈಗ. ಸೊ ಇಂಜಿನಿಯರಿಂಗ್ ಮುಗಿದ್ಮೇಲೆ ಕೇಳೋರೆ, ನನ್ಗೆ ಹೆಂಗ್ ಗೊತ್ತಾಗುತ್ತೆ, ಮರ್ತು ನಾವೇನ್ ಹಿಂದೆ ಕಲ್ಕೊಂಬರ್ತೀವಿ ನಮ್ಮ
ಮೈಂಡ್ ವರ್ಕ್ ಆಗ್ತಿರುತ್ತೆ ಹಂಗೆ. ಹಿಂದೇನ್ ಕಲ್ತ್ಕೊಂಡ್ಬರ್ತೀವಿ ಮುಂದೆಲ್ಲ ಮರ್ತ್ಕೊಂತ ಹೋಗ್ತಾ ಇರ್ತೀವಿ. ಅದೇ ತರ ಸೊ ನೀವ್ ಯಾವಾಗ ಕೂಡ ಇಲ್ಲೇನ್ ಕಲಿತೀರಾ ಅದನ್ನ ಕ್ಲೀನಾಗಿ ಜ್ಞಾಪಕ ಇಟ್ಕೊಳ್ಳಿ. ಕೆಲವೊಬ್ರು ಅಡ್ವಾನ್ಸ್ ಆಗಿರ್ತಾರೆ. ಸೊ ನೀವು ಕೂಡ ಕ್ಲೀನಾಗಿ ಜ್ಞಾಪಕ ಇಟ್ಕೊಳ್ಳಿ ಸಾಕು. ಇದೇ ತರ ಸಿಂಪಲ್ ಕ್ವಶನ್ಸ್ ನ ಕೇಳೋದು ಇಂಟರ್ವ್ಯೂ ಅವರು. ಇದೇನೇ ಕಾಂಪ್ಲೆಕ್ಸ್ ಆಗಿ ನೀವು ಈ ಪ್ರಾಜೆಕ್ಟ್ ಯಾವ ತರ ಮಾಡ್ತೀರಾ, ಈ ಪ್ರಾಡಕ್ಟ್ ಏನೇನ್ ಟೂಲ್ಸ್ ಯೂಸ್ ಮಾಡಬೇಕು ಅಂತ ಎಲ್ಲ ಏನ್ ಕೇಳಲ್ಲ. ಜಸ್ಟ್ ಬೇಸಿಕ್ ಇಂಟರ್ವ್ಯೂ ಮಾಡ್ಬೇಕಾದ್ರೆ ಬೇಸಿಕ್ ಕೇಳೋದು. ಯಾಕಂದ್ರೆ ಅವರು ಕೂಡ ಇಂಟರ್ವ್ಯೂರ್ಗೆ ಬೇಸಿಕ್ ನಾಲೆಡ್ಜ್ ಇರುತ್ತೆ. ಒಳಗ್ ಹೋದ್ಮೇಲೆ ಕಂಪ್ನಿ ಒಳಗೆ ಹೋದ್ಮೇಲೆ ನೀವು ಪ್ರಾಜೆಕ್ಟ್ ನ ಯಾವ್ದಾರ ಬೇಕಾದ್ರೂ ಮಾಡ್ಬೋದು. ನನಗೊಂದು ಬೆಂಗಳೂರಲ್ಲಿ ಒಂದು ಕಂಪ್ನಿ ವಿಸಿಟಿಂಗ್ ಹೋಗಿದ್ದೆ. ಒಬ್ರಿಗೆ ಇಂಟರ್ವ್ಯೂ ಕೇಳ್ತಿದ್ರು. ಸೊ ನೀವು ಪ್ರಾಜೆಕ್ಟ್ ನ ಅವ್ರು ಒಂದೇ ಮಾತು ಹೇಳಿದ್ದು, ನೀವು ಪ್ರಾಜೆಕ್ಟ್ ನ ಯಾವ ತರ ಬೇಕಾದ್ರೂ ನೀವು ಮಾಡ್ಬೋದು. ಈಗ ಅಡ್ವಾನ್ಸ್ ಟೂಲ್ಸ್ ಯೂಸ್ ಮಾಡ್ಕೊಂಡು ಪ್ರಾಜೆಕ್ಟ್ ಮಾಡ್ಬೋದು. ಬಟ್ ನೀವು ಇಂಟರ್ವ್ಯೂ ಅಟೆಂಡ್ ಮಾಡಬೇಕು ಮತ್ತೆ ಇಂಟರ್ವ್ಯೂ ಕ್ರ್ಯಾಕ್ ಮಾಡಬೇಕು ಅಂದ್ರೆ ನಿಮಗೆ ಗೊತ್ತಿರಬೇಕಾಗಿರೋದು ಬೇಸಿಕ್ ನಾಲೆಡ್ಜ್. ಸೊ ಇದನ್ನ ಬೇಸಿಕ್ ನಾಲೆಡ್ಜ್ ಅಂದ್ರೆ ಈಗೊಂದು ಜಾವಾ ಅಂತ ಇರುತ್ತೆ ಅನ್ಕೊಳ್ಳಿ. ಆ ಜಾವಾದಲ್ಲಿ ಏನೇನು ಜಾವಾ ಟೈಪ್ಸ್ ಇದೆ, ಮತ್ತೆ ಕಾನ್ಸ್ಟಂಟ್ ಅಂದ್ರೆ ಏನು, ಜಾವಾ ಅಂದ್ರೆ ಏನು, ಎಷ್ಟು ಡೇಟಾ ಟೈಪ್ಸ್ ಬರುತ್ತೆ, ಮತ್ತೆ ಯಾವ್ಯಾವ ಆಪ್ಲೆಟ್ಸ್ ಬರುತ್ತೆ, ಆಪ್ಲೆಟ್ಸ್ ಎಲ್ಲಿ ಯೂಸ್ ಮಾಡ್ತೀವಿ, ಮತ್ತೆ ವೆಬ್ ಅಪ್ಲಿಕೇಶನ್ ಏನ್ ಬೇಕು, ಇದೆಲ್ಲಾ ಡೆಪ್ತ್ ಆಗಿ ಕೇಳ್ತಾರೆ ಜಾವಾದಲ್ಲಿ. ಸೊ ಅದೇ ತರ ಸೊ ಬೇಸಿಕ್ ನಾಲೆಡ್ಜ್ ಗೊತ್ತಿರಬೇಕು, ಪ್ರೋಗ್ರಾಮಿಂಗ್ ನಾಲೆಡ್ಜ್. ಆಮೇಲೆ ನೀವು ಪ್ರಾಜೆಕ್ಟ್ ಅಲ್ಲಿ ಹೋದ್ಮೇಲೆ ಬೇಕಾದ್ರೆ ಏನ್ ಬೇಕಾದ್ರೂ ನೀವು ಆಟಾಡ್ಬೋದು. ಚಾಟ್ ಜಿಪಿಟಿ ಯೂಸ್ ಮಾಡ್ಬೋದು, ಗೂಗಲ್ ಜೆಮಿನಿ ಯೂಸ್ ಮಾಡ್ಬೋದು. ಟೂಲ್ಸ್ ಈಗ ಏನಿದಾವೆ ಆ ಟೂಲ್ಸ್ ಯೂಸ್ ಮಾಡ್ಕೊಂಡು ಪ್ರಾಜೆಕ್ಟ್ ನ ಬೇಗ ಮಾಡ್ಬಿಡ್ಬೋದು. ಬಟ್ ಇಂಟರ್ವ್ಯೂ ಕ್ರ್ಯಾಕ್ ಮಾಡೋದೇ ತುಂಬಾ ಕಷ್ಟ. ಆ ತರ ಹೇಳಿದ್ರು ಒಬ್ರು ನನ್ಗೆ. ಸೊ ನಾನು ಹೋಗಿದ್ದ ಕಂಪ್ನಿ ವಿಸಿಟಿಂಗ್ ಹೋಗಿದ್ನಲ್ಲ ಅವರು. ಸೊ ಅದು ಸ್ಟೂಡೆಂಟ್ ಹೇಳಿದ್ದು, ನನ್ಗೆಲ್ಲ ಸ್ಟೂಡೆಂಟ್ ಹೇಳಿದ್ದು. ಅವಾಗ ಗೊತ್ತಾಯ್ತು ಸೊ ಇಂಟರ್ವ್ಯೂ ಕ್ರ್ಯಾಕ್ ಮಾಡೋದೇ ದೊಡ್ಡ ಚಾಲೆಂಜ್ ಅಲ್ಲಿ ಎಲ್ಲರಿಗೂ. ಆಯ್ತಾ, ಅದ್ರೊಳಗೆ ಹೋದ್ಮೇಲೆ ಕಂಪ್ನಿ ಒಳಗೆ ಹೋದ್ಮೇಲೆ ಅವ್ರಿಗೆಲ್ಲ ಈಸಿ ಇರುತ್ತೆ. ಎಷ್ಟು ಸ್ಯಾಲ್ರಿ ಕೊಟ್ಟರು ಅವ್ರು ತಗೋತಾರೆ. ಆಯ್ತಾ, ಆ ತರ ಇರುತ್ತೆ ಸಿಚುವೇಶನ್. ಸೊ ನಿಮ್ಗೆ ಇಲ್ಲಿ ಬೇಸಿಕ್ ಇಲ್ಲಿ ಏನ್ ಕೊಟ್ಟಿರ್ತಾರೆ ನಿಮ್ಮ ಸಿಲೆಬಸ್ ಅಲ್ಲಿ, ಅದನ್ನ ಇಲ್ಲಿಂದಾನೇ ಓದ್ತಾ ಹೋಗಿ. ಸೊ ನಿಮ್ಮ VTO ಯಾರು ಕೌನ್ಸಿಲರ್, VTO ಕೌನ್ಸಿಲರ್ ಇದಾರಲ್ವಾ, ವೈಸ್ ಕೌನ್ಸಿಲರ್, ಅವ್ರು ಹೇಳಿರೋದು. ಸೊ ಜಾಬ್ ಯಾಕೆ ಮಾರ್ಕೆಟ್ ಅಲ್ಲಿ ಸಿಗ್ತಿಲ್ಲ ಅಂದ್ರೆ, ಸೊ ನಿಮ್ಮ ಈ ಜನರೇಷನ್ ಅಲ್ಲಿ ಇರೋರ್ಗೆ ಎಲ್ಲರಿಗೂ ಬೇಗ ಆಗ್ಬಿಡ್ಬೇಕು. ಆಯ್ತಾ, ಈಗ 2 hour ಫಿಲಮ್ ನೀವು 2 hour ಕುತ್ಕೊಂಡು ಕ್ಲೀನಾಗಿ ನೋಡಕ್ ಆಗೋದಿಲ್ಲ. ನೀವು ಏನು ಅಂದ್ರೆ ಸೊ 2 seconds ಇಲ್ಲ 3 seconds ಇನ್ಸ್ಟಾಗ್ರಾಮ್ ಸ್ಕ್ರಾಲ್ ಮಾಡಿ ಅಂದ್ರೆ ನೀವು ನೋಡ್ತಾ ಇರ್ತಾರೆ. ಅದನ್ನ ನಿಮ್ ಬ್ಯೂಟಿ ಕೌನ್ಸಿಲರ್ ಹೇಳಿದ್ರೆ. ಸೊ ಕ್ಲೀನಾಗಿ ಇಲ್ಲಿ ಕುತ್ಕೊಂಡು ಕಲ್ತ್ರೆ ಮಾತ್ರನೇ ನಿಮ್ಗೆ ಜಾಬ್ ಸಿಗೋದು, ಮತ್ತೆ ನೀವು ಲೈಫಲ್ಲಿ ಮುಂದಕ್ಕೆ ಬರೋದು, ನಿಮ್ ಕರಿಯರ್ ಬಿಲ್ಡ್ ಮಾಡಕ್ ಆಗೋದು. ಸೊ ಕ್ಲೀನಾಗಿ ಓದಿ, ಇಲ್ಲಿಂದಾನೆ ಬೇಸಿಕ್ ಏನ್ ಕೊಟ್ಟಿದ್ರೆ ಅದನ್ನೇ. ಸೊ ಇದನ್ನ ಗೊತ್ತಾಗ ತುಂಬಾ ಜನ ಇಲ್ಲಿ ಎಂಜಾಯ್ ಮಾಡ್ಕೊಂಡು ಹೋಗ್ತಾರೆ ಇಂಜಿನಿಯರಿಂಗ್ ಮುಗಿಸ್ಕೊಂಡು. ಬಟ್ ತುಂಬಾ ಕಷ್ಟ ಪಡ್ತಾರೆ ಹೊರಗಡೆ. ಆಯ್ತಾ, ಇಲ್ಲಿಂದ ನೀವು ಕ್ಲೀನಾಗಿ ಕಲಿಯಿರಿ. ನೆಕ್ಸ್ಟ್ ಡಿಫ್ರೆಂಟ್ ಟೈಪ್ಸ್ ಆಫ್ ಯೂಸೇಜ್, ಡಿಫ್ರೆಂಟ್ ಟೈಪ್ಸ್ ಮತ್ತೆ ಯೂಸೇಜ್ ಹಂಗಂದ್ರೆ ಏನು ಅಂತ ಇಲ್ಲಿ ಬರೀಬೇಕು. ಮತ್ತೆ ದಿ ಅಡ್ರೆಸ್ ವಿತಿನ್ ಎ ಸ್ಪೆಷಲ್ ಅಡ್ರೆಸ್ ರೇಂಜ್, ವೆಕ್ಟರ್ ಟೇಬಲ್, ಮತ್ತೆ ರೀಸೆಟ್ ವೆಕ್ಟರ್, ಅನ್ಡಿಫೈನ್ಡ್ ಇನ್ಸ್ಟ್ರಕ್ಷನ್ ವೆಕ್ಟರ್ಸ್, ಸಾಫ್ಟ್ವೇರ್ ಇಂಟರಪ್ಟ್ ವೆಕ್ಟರ್ಸ್, ಫಾಸ್ಟ್ ಇಂಟರಪ್ಟ್ ವೆಕ್ಟರ್ಸ್, ವೆಕ್ಟರ್ ಟೇಬಲ್ ಫಾರ್ಮೆಟ್, ಎಕ್ಸಾಂಪಲ್ಸ್. ಸೊ ಇವೆಲ್ಲ ಏನು ಅಂದ್ರೆ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಮೆಕಾನಿಸಮ್ ಅಪ್ಲೋಡ್ ಬೈ ARM4, ಇಂಟರಪ್ಟ್ ಡಿಫ್ರೆಂಟ್ ವೆಕ್ಟರ್ ಟೇಬಲ್ಸ್ ಇವೆಲ್ಲ ಏನು ಇದು ಫಾಸ್ಟ್ ಇಂಟರಪ್ಟ್ ವೆಕ್ಟರ್ಸ್, ವೆಕ್ಟರ್ ಟೇಬಲ್ ಫಾರ್ಮೆಟ್, ಎಕ್ಸಾಂಪಲ್. ಇವೆಲ್ಲ ವೆಕ್ಟರ್ ಟೇಬಲ್ ಫಾರ್ಮ್ ಡಿಫ್ರೆಂಟ್ ಟೈಪ್ಸ್. ನೆಕ್ಸ್ಟ್ ಇಷ್ಟು ಬರೀಬೇಕು. ಇಷ್ಟು ಬರೋದು ನಿಮ್ಗೆ ನೋಡಿ 10 ಮಾರ್ಕ್ಸ್ ಕೊಡ್ತಾರೆ. 10 ಮಾರ್ಕ್ಸ್ ಕೊಡ್ತಾರೆ. ಓಕೆನಾ. ಸೊ ಇದಿಷ್ಟು ಏನು ಅಂದ್ರೆ ಮಾಡಲ್ 1 ಅಲ್ಲಿರೋ ಕ್ವಶನ್ಸ್ಗೆ ಈ ತರ ಬರೀಬೇಕು ಅಂತ. ಇದೇ ತರನೇ ಅವರು ವ್ಯಾಲ್ಯೂಯೇಟ್ ಮಾಡೋದು. ನೀವು ಕೂಡ ಇದೇ ತರ ಬರೀಬಹುದು. ಮೇ ಬಿ ಆಲ್ಮೋಸ್ಟ್ ಆಲ್ ಇವೇ ಕ್ವಶನ್ಸ್ ಕೊಟ್ಟರು ಆಶ್ಚರ್ಯ ಇಲ್ಲ, ಯಾಕಂದ್ರೆ ಇದು ಆಲ್ರೆಡಿ ಕೊಟ್ಟಿದ್ರು ಅವರು. ಸೊ ಇದೇ ಕ್ವಶನ್ಸ್ ರಿಪೀಟ್ ಮಾಡಿದ್ರು ಆಶ್ಚರ್ಯ ಏನಿಲ್ಲ. ಇದೇ ತರ ಕೊಡ್ತಾರೆ, ನೀವು ಜೋಪಾನಾಗಿ ಓದ್ಕೊಳ್ಳಿ. ಸೊ ಇದು ಐ ಹೋಪ್ ನಾನು ಏನು ಹೇಳ್ಬೋದು ಇದಕ್ಕೆ ಅಂದ್ರೆ ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ಹೇಳ್ಬೋದು, ಅಥವಾ ಪಾಸಿಂಗ್ ಪ್ಯಾಕೇಜ್, ಮಾಡಲ್ 1 ಪಾಸಿಂಗ್ ಪ್ಯಾಕೇಜ್ ಅಂತ ಆದ್ರೂ ಹೇಳ್ಬೋದು. ಸೊ ಏನೋ ಡೌಟ್ ಇತ್ತು ಅಂದ್ರೆ ಈ ಕ್ವಶನ್ ಪೇಪರ್ ಅಲ್ಲಿ ಅಥವಾ ಈ ಸೊಲ್ಯೂಷನ್ಸ್ ಅಲ್ಲಿ ನಾನೇನು ಎಕ್ಸ್ಪ್ಲೇನ್ ಮಾಡೋದ್ರಲ್ಲಿ ಏನಾದ್ರು ಡೌಟ್ ಇತ್ತು, ಸೊ ಡೈರೆಕ್ಟ್ ನನ್ನ ಜೊತೆ ಕಮ್ಯುನಿಕೇಟ್ ಮಾಡ್ಬೋದು. ನನ್ನ ನಂಬರ್ನ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಆಯ್ತಾ, ವಾಟ್ಸ್ಆಪ್ ನಂಬರ್ ಕೂಡ ಕೊಟ್ಟಿರ್ತೀನಿ. ಸೊ ಕಾಲ್ ಮಾಡಿ, ಸೊ ನಾನು ಕಮ್ಯುನಿಕೇಟ್ ಮಾಡಿ, ಏನೇ ಡೌಟ್ ಇದ್ರು ನಾನು ಕ್ಲಿಯರ್ ಮಾಡ್ಕೊಡ್ತೀನಿ. ಮತ್ತೆ ಸೊ ಎಕ್ಸಾಮು ಇನ್ನೂ 3ನೇ ತಾರೀಕಿದೆ. ನೆಗ್ಲೆಕ್ಟ್ ಮಾಡಕ್ ಹೋಗ್ಬಿಡಿ, ಪ್ಲೀಸ್ ಓದಿ. ಸೊ ನಿಮ್ಮ ಓದಿಂದ ಪ್ರಪಂಚನೇ ಚೇಂಜ್ ಮಾಡೋದು ಆ ತರ ಇರುತ್ತೆ. ಪ್ಲೀಸ್ ಓದಿ. ಸೊ ನನ್ನ ರಿಕ್ವೆಸ್ಟ್, ಏನಾದ್ರೂ ತಪ್ಪಾಗಿ ಮಾತಾಡಿದ್ರೆ ಈ ವಿಡಿಯೋದಲ್ಲಿ ಅಥವಾ ಓವರ್ ಆಲ್ ವಿಡಿಯೋದಲ್ಲಿ, ಸೊ ಏನಾದ್ರು ತಪ್ಪಾಗಿ ನಾನು ಮಾತಾಡಿದ್ರೆ ಕ್ಷಮೆ ಇರಲಿ. ನನ್ನ ಕಡೆ ಏನಾದ್ರು ತಪ್ಪಾಗಿದ್ರು ಕೂಡ ಸೊ ಅಪಾಲಜಿ ಫಾರ್ ಮೈ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.